ಸಹಜವಾಗಿ ರಾಜ್ಯದಲ್ಲಿ ಬರಗಾಲ ಇದೆ, ಕುಡಿಯೋ ನೀರಿಗಾಗಿ ಹಾಹಾಕಾರ ಇದೆ. ಎಷ್ಟೋ ಜಿಲ್ಲೆಗಳಲ್ಲಿ ಕುಡಿಯೋ ನೀರು ಸಿಗ್ತಾ ಇಲ್ಲ. ಬದಲಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಹನಿ ನೀರಿಗೂ ಕೂಡ ಜನ ಪರದಾಡ್ತಿದ್ದಾರೆ. ವಾಟರ್ ಟ್ಯಾಂಕರ್ ಮೊರೆ ಹೋದ್ರೆ ಡಬಲ್ ತ್ರಿಬಲ್ ದುಡ್ಡು ಕೊಡಬೇಕು ಅಂತ ಪರಿಸ್ಥಿತಿ ಬೆಂಗಳೂರಲ್ಲಿದೆ. ಸೊ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಅಭಾವ ಎದುರಾದ ಹೊತ್ತಲ್ಲೇ ದಯವಿಟ್ಟು ಕುಡಿಯೋ ನೀರನ್ನ ವೇಸ್ಟ್ ಮಾಡಬೇಡಿ, ಕಾವೇರಿ ನೀರನ್ನ ಉಳಿಸಿ ಬೆಳೆಸಿ ಅಂತ BWSSB ಹಲವು ನಿಯಮಗಳನ್ನ ಜಾರಿ ಮಾಡಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮಾರ್ಚ್ 25ರಂದು ಮೊದಲ IPL ಪಂದ್ಯ ಕೂಡ ಇದೆ. ಮಾರ್ಚ್ 29ರಂದು ಬೆಂಗಳೂರಿನಲ್ಲಿ ನಡೆಯುತ್ತೆ ಎರಡನೇ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏಪ್ರಿಲ್ 2ರಂದು ಮೂರನೆಯ ಪಂದ್ಯ ಇದೆ. ಸ್ಟೇಡಿಯಂ ನಿರ್ವಹಣೆಗೆ ಬೇಕು ಅಪಾರ ಪ್ರಮಾಣದಲ್ಲಿ ನೀರಿನ ಬಳಕೆ ಸಹಜವಾಗಿ ಆಗುತ್ತೆ. ಬೆಂಗಳೂರಿನಲ್ಲಿ IPL ಪಂದ್ಯ ನಿಷೇಧ ಮಾಡುವುದಕ್ಕೆ ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರಿಗೆ ಪತ್ರ ಬರೆಯಲಾಗಿದೆ. ಮನರಂಜನೆ ಕಾರಣಕ್ಕೆ ನೀರು ಪೋಲು ಮಾಡದಂತೆ ಜಲಮಂಡಳಿ ಆದೇಶವನ್ನು ಕೂಡ ನೀಡಿದೆ. ಕುಡಿಯುವ ನೀರನ್ನ ವ್ಯರ್ಥ ಮಾಡಿದ್ರೆ ದಂಡ ವಿಧಿಸುವ ಎಚ್ಚರಿಕೆ. ನಿಮ್ಮ ಅಭಿಪ್ರಾಯ ಏನು? ಬರದ ನಡುವೆ IPL ಬೇಕಾ ಬೇಡವಾ? ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಸೊ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ ಹಾಸನದಿಂದ. ರಮೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಬರದ ನಡುವೆ IPL ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ, ಏನ್ ಹೇಳ್ತೀರಿ? ಮೇಡಮ್, ಬರಕ್ಕೂ IPLಗೂ ಸಂಬಂಧ ಇಲ್ಲ. ನಾವು ಕ್ರಿಕೆಟ್ ಅಭಿಮಾನಿಗಳು. ಓಕೆ, ನೀರ್ ಪೋಲ್ ಆಗೋದು ಅದೇನು ಆ ಮಟ್ಟಕ್ಕೇನು ಪೋಲ್ ಆಗೋದು ಸ್ಟೇಡಿಯಂ ಅಲ್ಲಿ ಎಲ್ಲೂ ನಾವು ನೋಡಿಲ್ಲ. IPL ನಡಿಬೇಕು ಮೇಡಮ್ ನಮಗೆ. ಸೊ IPL ಬೇಕು ಅಂತೀರಾ? ಮನರಂಜನೆ ಇಂಪಾರ್ಟೆಂಟ್, ನಮಗೆ ನೀರ್ ಪೋಲ್ ಆಗಲ್ಲ ಅಂತೀರಾ? ಹೌದು. ಓಕೆ, ಧನ್ಯವಾದಗಳು ರಿಪಬ್ಲಿಕ್ ಅನ್ನೋ ಜೊತೆ ಮಾತನಾಡಿದಕ್ಕಾಗಿ. ನೆಕ್ಸ್ಟ್ ವಿಶ್ವನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ತುಮಕೂರಿಂದ ಕರೆ ಮಾಡಿದ್ದೀರಿ. ತಮ್ಮ ಅಭಿಪ್ರಾಯ ಏನು? ಬರದ ನಡುವೆ IPL ಬೇಕಾ ಬೇಡವಾ? ಬೇಕು ಮೇಡಮ್, IPL ಬೇಕು ಮೇಡಮ್, ಮನೋರಂಜನೆ ಬೇಕು. IPLಗೂ ನೀರು ಏನು ಸಂಬಂಧ ಇಲ್ಲ. ಬೇಕಾದ್ರೆ ನಾವು ನೀರು ಮನೆಯಿಂದ ಬಂದ್ಬಿಡ್ತೀವಿ ಕುಡಿಯಕ್ಕೆ. ಹಾ, ಸೊ ಅಂತದೊಂದು ನಿಯಮ ತಂದ್ಬಿಡ್ಬೇಕು ಅಂತ, ಮನೆಯಿಂದ ತಂದ್ಬಿಡಿ, ನೀರ್ ವೇಸ್ಟ್ ಮಾಡಬೇಡಿ ಅಲ್ಲಿ ಅಂತ. ಖಂಡಿತ ನಾವು ತುಮಕೂರಿಂದಾನೇ ನೀರು ಕುಡಿಯಕ್ಕೆ ಬಾಟ್ಲ ತಂದ್ಬಿಡ್ತೀವಿ. ಅದು ನೀರೇ ಬೇಡ, ಮನೋರಂಜನೆ ಬೇಕು ಮೇಡಮ್. IPL ಬೇಕು, ವರ್ಷಕ್ಕೊಂದ್ಸತಿ IPL ಬೇಕು, ವರ್ಷಕ್ಕೊಂದ್ಸಾರಿ ಬರುತ್ತೆ. ಹೆಚ್ಚು ದಿವಸಕ್ಕೆ ಹಂಚಕ್ಕಾಗುತ್ತೆ ಮೇಡಮ್. ಹಾ ಅಲ್ವಾ ಮೇಡಮ್? ನೀರ್ ಪೋಲ್ ಆಗಲ್ಲ, ಬದಲಾಗಿ IPL ಆಯೋಜನೆ ಆಗಬೇಕು, ನಾವು ನೋಡ್ಬೇಕು, ಮನರಂಜನೆಗಾಗಿ ಇದು ಬಹಳ ಇಂಪಾರ್ಟೆಂಟ್ ಅಂತೀರಿ. ಧನ್ಯವಾದಗಳು ವಿಶ್ವನಾಥ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ. ನೆಕ್ಸ್ಟ್ ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ತಮ್ಮ ಅಭಿಪ್ರಾಯ ಏನು ಸರ್? ಬರದ ನಡುವೆ IPL ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಬೇಡ ಮೇಡಮ್, ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಜನರಿಗೆ ಕುಡಿಯೋಕ್ ನೀರಿಲ್ಲ, IPL ಈ ಹೊತ್ತಲ್ಲಿ ಬೇಡ ಅಂತೀರಿ ತಮ್ಮ ಅಭಿಪ್ರಾಯ? ಬೇಡ ಬೇಡ. ಬಟ್ ಕೆಲವರು ಈಗ ಕರೆ ಮಾಡಿದವರು ಹೇಳ್ತಿದ್ದಾರೆ IPL ಬೇಕೇ ಬೇಕು, ಕುಡಿಯೋ ನೀರು ಪೋಲ್ ಆಗಲ್ಲ ಅಥವಾ ನೀರೇ ಪೋಲ್ ಆಗಲ್ಲ ಸ್ಟೇಡಿಯಂಗಳಲ್ಲಿ ಅಂತ. ಇಲ್ಲ ಮೇಡಮ್, ನಮ್ ಜನಕ್ಕೆ ಬೇಕು ಮೇಡಮ್ ನೀರು. ಬೇಡ, IPL ಬೇಡ ಮೇಡಮ್, ಯಾವುದೇ ಕಾರಣಕ್ಕೂ ನಡ್ಸೋದು ಬೇಡ. ಈಗ ತಾನೇ ವಿಶ್ವನಾಥ್ ಅವ್ರು ಮಾತಾಡ್ತಿದ್ರು, ಹೇಳಿದ್ರೆ ಮನೆಯಿಂದನೇ ನೀರು ತರ್ತೀವಿ, IPL ಮಾತ್ರ ರದ್ದಾಗಬಾರ್ದು ಅಂತ. ಮೇಡಮ್, ಅವ್ರ ಟಾಯ್ಲೆಟ್ಸ್ಗೆಲ್ಲ ಮನೆಯಿಂದ ಯೂಸ್ ಮಾಡ್ತಾರೆ ತಗೊಂಬಂದು. ಹಾ ಮೇಡಮ್, ಬೇಡ ಮೇಡಮ್. ಸೊ ಪ್ರತಿಯೊಬ್ಬರಿಗೂ ಕೂಡ ನೀರು ಬೇಕಾಗುತ್ತೆ ಸ್ಟೇಡಿಯಂಗೆ ಬಂದಂತ ಸಂದರ್ಭದಲ್ಲಿ, ಹಾಗಾಗಿ ನೀರು ಬಹಳ ಇಂಪಾರ್ಟೆಂಟ್. IPL ಬೇಡ ಅಂತೀರಿ ತಮ್ಮ ಅಭಿಪ್ರಾಯದಲ್ಲಿ? ಮೇಡಮ್ ಬೇಡ ಮೇಡಮ್. ಅದು ಸುಮಾರು ನೀರು ಕಲೆಕ್ಷನ್ ಇದೆ ಮೇಡಮ್. ಹೌದು, ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಮೇಡಮ್. ಮೀಟರ್ ಇಲ್ಲ, ಏನಿರಲ್ಲ. ಅವ್ರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಈ ವಾಟರ್ ಮ್ಯಾನ್ಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀರುಗಳು ಕಲೆಕ್ಷನ್ ತಗೊಂಡಿರ್ತಾರಲ್ಲ ಮೇಡಮ್. ಕಡಿವಾಣ ಹಾಕಿದ್ರೆ ಎಷ್ಟು ಸೇವ್ ಆಗುತ್ತೆ ನೀರು. ಕಡಿವಾಣ ಹಾಕ್ಬೇಕಂತೀರಿ? ಎಸ್, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ನೆಕ್ಸ್ಟ್ ಕಾಲರ್ ಅನಿಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅನಿಲ್ ಅವರೇ, ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಮೇಡಮ್, ನೀರಿಲ್ಲ ಬೆಂಗಳೂರಲ್ಲಿ, ಕುಡಿಯಕ್ಕೂ ನೀರಿಲ್ಲ. ಹೌದು, ಅದರಿಂದ ಈ IPL TV ಅಲ್ಲಿ ಬರುತ್ತೆ, ನೋಡ್ಬೋದು.